ಇಲ್ಲಿ ಏನಾಗ್ತದೆ, ನಾವು ಹೆಂಡತಿ ನನ್ನ ಮನೆ ಕೆಲಸ ಮಾಡೋದಕ್ಕೆ ಮಾತ್ರ ಬಂದಿದ್ದಾಳೆ ಅಂತೇಳಿ ಅವಳಿಗೆ ಬಲಾತ್ಕಾರವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಅವಳಿಗೆ ಕೆಲಸ ಮಾಡಿದಲ್ಲಿ ಮಾನಸಿಕವಾಗಿ ಅವಳು ಕುಬ್ಜಳಾಗುವ ಸಾಧ್ಯತೆ ಕೂಡ ಹೆಚ್ಚಿರ್ತದೆ. ಕೋರ್ಟ್ ಅಭಿಪ್ರಾಯ, ಕೋರ್ಟ್ ಹೇಳಿಕೆ, ತೀರ್ಪು ನೋಡಿದ್ರೆ 100ಕ್ಕೆ 100 ಸತ್ಯ. ನನಗೆ ಒಂಥರ ನಮ್ಮ ಮನೆಯವರು ಗಂಡನ ಥರ ಇಲ್ಲ, ನನಗೊಂಥರ ಫ್ರೆಂಡ್ಲಿ ಆಗಿದ್ದಾರೆ. ನನ್ನ ಗಂಡ ಮೇಲೆ ನಾನು ಏನು ಕೇಳೋಣ ಏನಿಲ್ಲ, ಇಬ್ರು ಅನ್ನೊಂದಾಗೆ ಇದ್ದೀವಿ. ಇಬ್ರು ಹಂಚ್ಕೊಂಡು ಹೋದಾಗ ಒಂದು ಮನೆ ತನ್ನ ಮನೆ ಆಗಿರ್ತದೆ. ಮನೆ ಕೆಲಸವನ್ನು ಗಂಡ ಹೆಂಡತಿ ಇಬ್ರು ಹಂಚಿಕೊಂಡು ತಮ್ಮ ಮನಸ್ಫೂರ್ತಿಯಾಗಿ ತಮ್ಮ ತಮ್ಮ ಭಾವನೆಗಳಿಗೆ ತಮ್ಮ ಮನೆಗೆ ಹೊಂದಿಕೆ ಆಗುವಂತೆ ಜವಾಬ್ದಾರಿಯಿಂದ ಇಬ್ಬರು ಕೂಡ ಹಂಚ್ಕೊಂಡು ಮಾಡಬೇಕು. ಇಲ್ಲಿ ಏನಾಗ್ತದೆ, ನಾವು ಹೆಂಡತಿ ನನ್ನ ಮನೆ ಕೆಲಸ ಮಾಡೋದಕ್ಕೆ ಮಾತ್ರ ಬಂದಿದ್ದಾಳೆ ಅಂತೇಳಿ ಅವಳಿಗೆ ಬಲಾತ್ಕಾರವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಅವಳಿಗೆ ಕೆಲಸ ಮಾಡಿದಲ್ಲಿ ಮಾನಸಿಕವಾಗಿ ಅವಳು ಕುಬ್ಜಳಾಗುವ ಸಾಧ್ಯತೆ ಕೂಡ ಹೆಚ್ಚಿರ್ತದೆ. ಮತ್ತು ತಾನು ಕೇವಲ ಮನೆಗೆಲಸಕ್ಕಾಗಿ ಸೀಮಿತವಾಗಿ ಬದುಕಬೇಕು ಏನೋ ಅಂತ ಒಂದು ಅವಳ ಹತ್ರ ಕೆಲವೊಂದಿಷ್ಟು ಸಣ್ಣ ಸಂಕುಚಿತ ಭಾವನೆ ಕೂಡ ಶುರುವಾಗ್ತದೆ. ನಾನು ಮನೆಯ ಕೆಲಸದವಳ ಅಲ್ಲ ಅನ್ನೋದು ಬರಬೇಕಾದ್ರೆ ಇಬ್ಬರು ಕೂಡ ಸಮಾನ ಭಾವನೆಯಲ್ಲಿ ತಮ್ಮ ಮನೆ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಮನೆ ಕೆಲಸ ಅಂದರೆ ಅದೊಂದು ಜವಾಬ್ದಾರಿ, ಕೇವಲ ಕೆಲಸ ಅಲ್ಲ ಅದು. ಮತ್ತು ಅಲ್ಲಿ ಪ್ರೀತಿ ಮತ್ತು ಜವಾಬ್ದಾರಿ ಮತ್ತು ತಮ್ಮತನ ಅನ್ನೋದು ಇರ್ತದೆ. ಅಲ್ಲಿ ಇದಿಬ್ಬರು ಹಂಚ್ಕೊಂಡು ಹೋದಾಗ ಒಂದು ಮನೆ ತನ್ನ ಮನೆ ಆಗಿರ್ತದೆ ಇಲ್ಲಿ. ಮತ್ತು ಇಲ್ಲಿ ಯಾರಾದರೂ ಪುರುಷ ಮಹಿಳೆ ಅನ್ನೋ ಒಂದು ಸಾಮರಸ್ಯವನ್ನು ಬೇರೆ ರೀತಿಯಿಂದ ಲಿಂಗಭೇದದ ರೂಪದಲ್ಲಿ ತೆಗೆದುಕೊಂಡು ಹೋಗೋದಕ್ಕಿಂತ ಸಾಮರಸ್ಯದಿಂದ ತಗೊಂಡು ಹೋಗೋದು ಬಹಳ ಸೂಕ್ತ ಅನಿಸ್ತದೆ. ಯಾಕಂದರೆ ನಾವು ಪ್ರತಿ ವಿಷಯದಲ್ಲೂ ಸಮಪಾಲು ವಿಚಾರ ಮಾಡುವಾಗ ಇಲ್ಲಿ ಕೆಲಸ ಕೂಡ ಅವರವರದೇ ಆದ ಭಾವನೆಗಳಿಗೆ ತಕ್ಕಂತೆ ಹಂಚ್ಕೊಂಡು ಹೋಗ್ಬೇಕು ಅಂತ ನನ್ನ ವಿಚಾರ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕೋರ್ಟ್ ಅಭಿಪ್ರಾಯ, ಕೋರ್ಟ್ ಹೇಳಿಕೆ, ತೀರ್ಪು ನೋಡಿದ್ರೆ 100ಕ್ಕೆ 100 ಸತ್ಯ. ಈ ವಿಷಯವಾಗಿ ಹೇಳಬೇಕಪ್ಪ ಅಂತಂದ್ರೆ, ಗಂಡ ಹೆಂಡತಿ ಇಬ್ರು ಜೋಡೆತ್ತಿನ ಬಂಡೆ ಇದ್ದ ಹಾಗೆ. ಅದು ಸಂಸಾರ ಎಂಬ ಒಂದು ಬಂಡಿ ಏನಿದೆಲ್ಲ, ಇಬ್ರು ಸಮನಾಗಿ ಅರ್ಥ ಮಾಡ್ಕೊಂಡು ಇಬ್ರು ಸಮನಾಗಿ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಅದು ಸಂಸಾರಕ್ಕಾಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಅದೊಂದು ಮಾದರಿಯಾಗಿ ಬರ್ತೈತಿ ಅನ್ನೋ ಒಂದು ಅಭಿಪ್ರಾಯ ನಮ್ದಿದೆ. ನೀವು ಹೇಗೆಲ್ಲ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂತ? ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಮಿಸ್ಸಸ್ ಟೈಲರಿಂಗ್ ಮಾಡ್ತಾರೆ, ನಾವು ಆಟೋ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀವಿ, ಸ್ಕೂಲ್ ಮಕ್ಕಳನ್ನ ಪಿಕಪ್ ಮಾಡ್ತೀವಿ. ನಮ್ಮ ಸ್ಕೂಲ್ ಮಕ್ಕಳು ಪಿಕಪ್ ಮಾಡಿಕೊಂಡು ನಮ್ಮ ಮಿಸ್ಸಸ್ಗೆ ನಾವು ಇಲ್ಲಿ ಬಂದು ಮನೆಯಲ್ಲಿ ಹೆಲ್ಪ್ ಮಾಡ್ತೀವಿ. ಆಮೇಲೆ ನಮ್ಮ ಮಿಸ್ಸಸ್ ಹತ್ರ ತುಂಬ ಕಸ್ಟಮರ್ ಜಾಸ್ತಿ ಇದ್ದಾಗ ಕೆಲವೊಂದು ಮನೆ ಕೆಲಸ, ಕಸ ಹೊಡೆಯೋದಾಗಲಿ, ನೆಲ ಒರೆಸೋದಾಗಲಿ, ಮೇಲಿನ ಕೆಲಸ ನಮ್ಗೇನು ಬರುತ್ತೆ ಅದನ್ನು ನಾವು ಹೆಲ್ಪ್ ಮಾಡೇ ಮಾಡ್ತೀವಿ. ಆ ಥರ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೂ ಒಂದು ಅನುಕೂಲ ಆಗ್ತೈತಿ, ಅವ್ರಿಗೂ ಒಂದು ಫ್ಯೂಚರಲ್ಲಿ ಸ್ವಲ್ಪ ಫಾರ್ವರ್ಡ್ ಆಗಿ ಸ್ವಲ್ಪ ಮೇಲ್ ಬರ್ಲಿಕ್ಕೂ ಒಂದು ಅವಕಾಶ ಇರ್ತೈತಿ ಅನ್ನೋ ಅಭಿಪ್ರಾಯ ನಮ್ದಿದೆ. ಈಗ ಅದೇ ಮದುವೆ ಅನ್ನೋದು ಒಂದು ಇಬ್ರು ಸಮಾನ ಸಂಬಂಧ ಇರುವಂತ ಸೂಚಿಸುತ್ತೆ. ಅದು ಅಸಮಾನತೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಸಮಾನತೆ ಬಗ್ಗೆ ಏನು ಹೇಳ್ತೀರಿ ನೀವು? ಈ ಅಸಮಾನತೆ ಅಂದ್ರೆ ಅದಕ್ಕೆ ಮದುವೆನೇ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಇಬ್ಬರಲ್ಲಿ ಸಮಾನತೆ, ಹಕ್ಕು, ಸಮಾನವಾದಂತ ಒಂದು ವಿಚಾರಧಾರೆ ಇದ್ದಾಗ ಮಾತ್ರ ಅದು ಮದುವೆ ಅನ್ನೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ಮದುವೆ ಆಗ್ಲಿ, ಸಂಸಾರ ಆಗ್ಲಿ, ಗಂಡ ಹೆಂಡತಿ ಅನ್ನೋ ಒಂದು ಪದಕ್ಕನೇ ಅರ್ಥ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನೀವು ನಿಮ್ಮ ಮನೆಯಲ್ಲೂ ಸತ್ಯಾಗ ಊರಿಗೆ ಹೋಗ್ಬೇಕಾ ನಿಮ್ಮ ಪರ್ಮಿಷನ್ ತಗೊಂಡು ಹೋಗ್ತಾರ ಅಥವಾ ಹೇಗೆ ಸರ್? ತಂದೆ ತಾಯಿ ನೋಡ್ಕೊಳಕ್ಕೆ ಅಥವಾ ನಿಮ್ಗೇನು ತೊಗೊಂಡು ಹೋಗ್ಲೇಬೇಕಂದ್ರೆ ನಿಮ್ಗೆ ಏನ್ರಿ ಇದೇನ? ಇಲ್ಲ, ಹಂಗಂತೇನಿಲ್ಲ. ಅವ್ರ ಮಮ್ಮಿ ಪಪ್ಪನ ಅವ್ರನ್ನ ನೋಡ್ಬೇಕಂತ ಅಂದಾಗ ಅವ್ರು ಹೋಗ್ಬೇಕಂತ ನಮ್ಮನ್ನ ಪರ್ಮಿಷನ್ ಕೇಳೋದಲ್ಲ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗೋದು ಅದೊಂದು ಅರ್ಥ. ಯಾಕಂದ್ರೆ ನಾವು ಗಂಡ ಅನಿಸ್ಕೊಂಡಿರ್ತೇವೆ, ಅವ್ರ ಹೆಂಡತಿಯನ್ನು ಅನಿಸ್ಕೊಂಡಿರ್ತಾರ ಅಂತ ಅಂದಾಗ, ನಾನು ಎಲ್ಲೇ ಹೋಗ್ಬೇಕಂತ ಅಂದಾಗ ನಾನು ಇಂತಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಪರ್ಮಿಷನ್ ಕೇಳಿ ಹೋಗೋದಲ್ಲ, ಹೇಳಿ ಹೋಗೋದು ಬೇರೆ, ಪರ್ಮಿಷನ್ ಕೇಳ್ಕೊಂಡು ಹೋಗೋದು ಬೇರೆ. ಹಾಗೆ ಅವರು ಸಹ ತಮ್ಮ ತಂದೆ ತಾಯಿನ, ಅಣ್ಣ ತಮ್ಮ ಅಕ್ಕ ತಂಗಿನ ಭೇಟಿ ಆಗಕ್ಕೆ ಹೋಗ್ಬೇಕು, ತವ್ರ ಮನೆಗೆ ಹೋಗ್ಬೇಕು ಅಂತ ಏನಾರ ಅವರಲ್ಲಿ ಬಂದಾಗ ನಾವಾದ್ರೂ ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಅವರು ಕೇಳೇ ಹೋಗ್ಬೇಕು ಅಂತ ಪರ್ಮಿಷನ್ ತೊಗೊಂಡೇ ಹೋಗ್ಬೇಕಂತಿಲ್ಲ. ನಾವು ಹಿಂಗೆ ಹೋಗಿ ಬರ್ತೀವಿ ಅಂತಂದ್ರೆ ಅದಕ್ಕೆ ನಾವು ಓಕೆ ಅಂತ ಹೇಳೋ ಒಂದು ಗುಣವನ್ನ ಇಟ್ಕೊಂಡಿದ್ದೀವಿ ಇಬ್ರು. ಅಂದ್ರೆ ಒಂಥರ ಫ್ರೆಂಡ್ಲಿ ಇದೀವಿ. ಅಂದ್ರೆ ಗಂಡ ಹೆಂಡತಿ ಅನ್ನೋ ಭಾವನೆ ನಮ್ಮ ಹತ್ರ ಇಲ್ಲ. ನಾನು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ನನ್ಗೇನಾದ್ರೂ ಹೆವಿ ಆತಂದ್ರೆ, ಇಲ್ಲ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ ಟೈಲರಿಂಗ್ ಕೆಲಸ, ಆ ಕೆಲಸದಿಂದ ಏನಾದ್ರೂ ನನ್ಗೇನಾದ್ರೂ ಹೆವಿ ಅನ್ಸಿದ್ರೆ ನಮ್ಮ ಮನೆಯವ್ರು ಬಂದು ಹೆಲ್ಪ್ ಮಾಡ್ತಾರೆ. ಅವ್ರು ಇಲ್ಲಿ ನನ್ಗೆ ಹೆಲ್ಪ್ ಮಾಡೋ ಕಾರಣಕ್ಕೋಸ್ಕರ ನನ್ನ ಮನೆಯೊಳಗಿನ ಕೆಲಸ ಮಾಡೋಕ್ಕಾಗತ್ತೆ. ಇವಾಗ ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಂಗೆ ತುಂಬ ಸುಸ್ತಾಗುತ್ತಲ್ಲ.
ಆಮೇಲೆ ಇವಾಗ ಕಸ್ಟಮರ್ಗೆ ನಾನು ಬೇಗ ಅವ್ರಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಾನು ಅವ್ರಿಗೆ ಬೇಗ ರೆಸ್ಪಾನ್ಸ್ ಮಾಡ್ತೀನಿ. ಆಮೇಲೆ ಕೆಲಸ ಬೇಗ ಆಗುತ್ತೆ. ಆಮೇಲೆ ಇನ್ನೊಂದು 4 ಜನ ಜಾಸ್ತಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲದೆ ಇದ್ರೆ ಇವಾಗ ನಾನೇ ಒಬ್ಬಳೇ ಮಾಡ್ಕೊಂಡು ಮನೆ ಕೆಲಸ ಇದು ಮಾಡ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಒಂಥರ ನಮ್ಮ ಮನೆಯವರು ಗಂಡನ ಥರ ಇಲ್ಲ, ನನಗೊಂಥರ ಫ್ರೆಂಡ್ಲಿ ಆಗಿದ್ದಾರೆ. ಆ ಥರ ಇಬ್ರು ಗಂಡ ಹೆಂಡತಿ ಮಧ್ಯೆ ಆ ಥರ ಬಾಂಡಿಂಗ್ ಇದೆ. ಇಬ್ಬರು ಸಮಾನವಾಗಿ ಕೆಲಸ ಮಾಡ್ಬೇಕು. ನಾವು ಕೆಲ್ಸಕ್ಕೆ ಹೊಂಟಿದ್ವಿ ಅಂದ್ರೆ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲ ಕೆಲಸವನ್ನು ಮಾಡ್ಬೋದ್ರಿ. ಅಂದ್ರೆ ಇಬ್ರಿಗೂ ಅನುಕೂಲ ಆಗುತ್ತೆ. ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬೋದು, ನಮ್ಮ ಕೆಲ್ಸಕ್ಕೆ ನಾವು ಹೋಗ್ಬೋದು. ಆಮೇಲೆ ಮಕ್ಕಳಿಗೆ ಭವಿಷ್ಯಕ್ಕೆ ಒಂದು ಅನುಕೂಲ ಆಗುತ್ತೆ. ಸಮಾಜನಾಗ ಕೆಲಸ ಮಾಡಿದ್ರೆ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದು ತಪ್ಪಾಕತ್ರಿ. ಹಂಗೆಲ್ಲ ಮಾತಾಡ್ಬಾರ್ದು. ಅವ್ರಿಗೂ ಹೆಣ್ಮಕ್ಳಿಗೂ ತೊಂದರೆ ಕೊಡ್ಬಾರ್ದ್ರಿ. ನೀ ಒಂದು ಸ್ವಲ್ಪ ಕೆಲಸ ಕಡಿಮೆ ಆದ್ರೆ ಚಿಂತಿಲ್ಲ, ನೀನು ಹೋಗು, ನಿನ್ನ ಪಾಡಿ ನೀನು ಹೋಗು, ಆಮೇಲೆ ಬಂದು ಮಾಡು ಅಂತಂದು ಹೇಳ್ಬೇಕ್ರಿ. ಅಂದ್ರೆ ಎಲ್ಲರೂ ಇಬ್ರು ಸಮಾಜನಾಗ ಹೋದ್ರೆ ಮಕ್ಕಳ ಭವಿಷ್ಯನೂ ಚೆನ್ನಾಗಿರ್ತೈತೆ. ಅವರು ಚೆನ್ನಾಗಿ ಓದಿ ಮುಂದೆ ಬರ್ತಾರೆ. ಅವರು ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳಿತಾರೆ. ಈಗ ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗಿದೆ ಮೇಡಮ್? ನಮ್ಮ ಮನೇಲಿ ಚೆನ್ನಾಗಿದೆ. ಅವ್ರು ಬೆಳಗ್ಗೆ ನಾವು ಬರೋ ಮುಂದೆ ಅವ್ರಿಗೆ ಎಷ್ಟು ಆಕತ್ತೆ ಅಷ್ಟು ಹೆಲ್ಪ್ ಮಾಡ್ತಾರ್ರಿ. ನಮ್ಗೆ ಎಷ್ಟು ಆಕತ್ತೆ ಅಷ್ಟು ಹೆಲ್ಪ್ ಮಾಡಿ ಇಬ್ರು ಬೇಗ ಒಟ್ಟು ಮನೆಯಿಂದ ಬೇಗ ಹೋಗುತ್ತೆ ನೋಡ್ತೀವಿ. ನೀವೇನೇ ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಅಂಗಡಿ ಶಾಪ್ ನೋಡ್ಕೊಂತೀವಿ. ಬೆಳಗ್ಗೆ 9 ಗಂಟೆ ಅನ್ನೋದ್ರಾಗ ಮಗನು ರೆಡಿ ಮಾಡ್ಕೊಂಡು ಡಬ್ಬಿಗೂ ಕಟ್ಕೊಂಡು ಎಲ್ಲ ಅವ್ರಿಗೂ ಡಬ್ಬಿ ಕಟ್ಟಿ ಬರ್ತೀವಿ. ಈಗ ಮದುವೆ ಅನ್ನೋದು ಈಗ ಗಂಡ ಹೆಂಡತಿ ಒಂದು ಸಮಾನತೆವಾಗಿ ಪ್ರತಿಕ್ರಿಯೆ ಅದು ಅಸಮಾನತೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು? ಅಸಮಾನತೆ ಅಂದ್ರೆ ನಮ್ಮ ಮನೆಯಲ್ಲಿ ಅಂತೂ ಹಂಗಿಲ್ಲ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಒಟ್ಟು ಕೆಲಸ ಮಾಡಕ್ ನೋಡ್ತೀವಿ. ಬೇರೆ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ನೀನ್ ಯಾಕೆ ಹೋಗ್ತೀವಿ ಹೊರಗಡೆ ಹಂಗ ಹಿಂಗ ಅಂತಿರ್ತಾರ್ರಿ. ಅದ ಅನ್ಬಾರ್ದು ಅನ್ನೋದು ಒಂದು ನಮ್ಮ ಪ್ರತಿಕ್ರಿಯೆ. ನಮ್ಮ ಮನೆಯಲ್ಲಿ ಆತರ ಏನಿಲ್ಲ ರೀ. ನಮ್ಮ ಯಜಮಾನ್ರಾದ್ರೂ ಯಾವ ಒತ್ತಡನೂ ಹೇರಿಲ್ಲ. ನಾವು ಇಬ್ರು ಸಮವಾಗಿ ಕೆಲಸ ಮಾಡ್ತೇವೆ. ಅಮ್ಮನಿಯಾಗೆ ಇದ್ದೇವೆ. ನಮ್ಮ ಹತ್ರ ನಾವು ಎಲ್ಲಾರು ಚಲೋ ಇದ್ದೇವೆ. ಯಾರು ನಾ ಮೇಲು ನಾ ಕೀಳು ಅಂತ ಏನಿಲ್ಲ. ನಮ್ಮ ಅತ್ತೆನೂ ಕೆಲಸ ಮಾಡ್ತಾಳೆ, ನಾವು ಕೆಲಸ ಮಾಡ್ತೇವೆ. ಮತ್ತೆ ಮನ್ಯಾಗ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ಕೊಂಡು ಮತ್ತೆ ಅಂಗಡಿಗೂ ಬರ್ತೇವೆ. ನಾವ್ ಇಲ್ಲಿ ಬಂದ್ಮೇಲೆ ಗಂಡ ಹೆಂಡತಿ ಸೇರಿ ನನ್ನ ಗಂಡ ಮ್ಯಾಲ ನನ್ನ ಹೆಂಡತಿ ಕೆಳಗ ಅನ್ನೋದು ಏನಿಲ್ಲ. ಇಬ್ರು ಅನ್ಯೋನ್ಯವಾಗಿ ಇದ್ದೇವೆ. ಸಮಾನಾಗಿ ಕೆಲಸ ಮಾಡ್ತೇವೆ. ನೀವೇನು ಕೆಲಸ ಮಾಡ್ತೀರಿ? ಏನ್ ಮಾಡ್ತಾರ ಈಗ? ನಮ್ಮ ಯಜಮಾನ್ರು ರೈಸ್ ಅಂಗಡಿ ಹಾಕ್ಯಾರಿ. ಅವ್ರಿಗೆ ಬೆನ್ನಿಲ್ ಬಂದು ನಾನು ಇಟ್ಕೊಂಡೇವಿ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾರೆ? ನಾವು 2 ವರ್ಷದಿಂದ ಇದು ಮಾಡ್ತಾ ಇದ್ದೇವೆ. ಮದುವೆ ಆಗಿ 2 ವರ್ಷ ಆಯ್ತು. ಅವಾಗಿಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.